ಈ ಮೊಬೈಲ್ ಅವರು ಕಾಂಗ್ರೆಸ್ ಪಾರ್ಟಿಗೆ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ. ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ಗೆ ಕೆಲವರು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಮುಂದಕ್ಕೆ ಬಂದಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆಂಬಲ ಕೊಡ್ತೀವಿ ಅಂತ ಬಂದಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳನ್ನು ಅಭಿನಂದಿಸಿದ್ದಾರೆ. ಕರ್ನಾಟಕ ರಾಜ್ಯದ ಜನ ಕಲ್ಯಾಣ ಕರ್ನಾಟಕದಲ್ಲಿ ಒಂದು, ಹಳೆ ಮೈಸೂರಲ್ಲಿ ಒಂದು, ಕಿತ್ತೂರು ಕರ್ನಾಟಕದಲ್ಲಿ 3 ಕಡೆನೂ ಜನ ಒಳ್ಳೆ ಮತ ಕೊಟ್ಟು ನಮಗೆ ಆಯ್ಕೆ ಮಾಡಿದ್ದಾರೆ. ಉತ್ಸಾಹ ಇದೆ. ಆ ಉತ್ಸಾಹಕ್ಕೆ ನಾವು ಸ್ಫೂರ್ತಿ ಕೊಡಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಪ್ರೋತ್ಸಾಹ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಈ ನಮ್ಮ ಧ್ವಜ ಪಕ್ಷ ನಮ್ಮ ಜೊತೆ ನೀವು ಬರ್ಬೋದು, ನಿಮಗೂ ನಾನು ಆಹ್ವಾನ ಮಾಡ್ತೀನಿ. ಯಾರು ಬೇಕಾದ್ರೂ ಬಂದು ನಮ್ಮ ಅಭಿಮಾನಿಗಳು, ಬೆಂಬಲ ಕೊಡೋರು, ಸ್ವಾಭಿಮಾನಿಗಳು, ಹಿತೈಷಿಗಳು, ಸಂಘಟನೆಗಳು ಎಲ್ಲರಿಗೂ ಕೂಡ ನಾವು ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮುಂಬರುವ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಥವಾ ರೆಡಿ ಮಾಡಬೇಕಲ್ಲಪ್ಪ. ಏನಾದ್ರು ಒಂದು ಉದ್ದೇಶ ನಮಗೂ ಇರ್ತದಲ್ಲ. ಈಗ ನಿಮಗೆ ಒಂದು ವೇದಿಕೆಗಳು ರೆಡಿ ಆಗಬೇಕಲ್ಲ. ಎಲೆಕ್ಷನ್ಸ್ ಬರೋದು ನಿಜ, ಅದ್ರಲ್ಲಿ ನಾವೇನು ನಿಲ್ಸಕ್ಕಾಗಲ್ಲ ಎಲೆಕ್ಷನ್ನ. ಈಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಕ್ಯಾಬಿನೆಟಲ್ಲೂ ಮೊನ್ನೆ ನಾನು ಇರಲಿಲ್ಲ, ಇವರೆಲ್ಲ ಫೆಬ್ರವರಿಗೆ ಮಾಡಬೇಕು ಅಂತ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು ತೀರ್ಮಾನಕ್ಕೆ ಬಂದಿದೆ. ಅದೆಲ್ಲ ಕಂಪ್ಲೀಟ್ ಎಲ್ಲ ಎಲೆಕ್ಟ್ರಲ್ ರೋಲ್ಸು ರೆಡಿ ಆಗ್ತಾ ಇದೆ. ಇದೆಲ್ಲ ಮಾಡಬೇಕಾಗುತ್ತೆ ಸರ್. ಈ ಹಾಸನಕ್ಕೆ ಮಾತ್ರ ಸೀಮಿತ ಆಗುತ್ತೆ ಸರ್ ಸಮಾವೇಶ, ಇನ್ನು ರಾಜ್ಯಾದ್ಯಂತ ಮಾಡ್ತೀರಾ ಅಂತ ಸರ್? ಎಲ್ಲ ಕಡೆನೂ ಒಂದು ರೌಂಡ್ ಹೋಗ್ತಾ ಇರಬೇಕಪ್ಪ. ಈಗ ನಮ್ಮ ಗ್ಯಾರಂಟಿಗಳ ಬಗ್ಗೆ ಏನೇನಿದೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕು. ಈಗ ನೆಕ್ಸ್ಟು ಪಾಯಿಂಟು, ಈಗ ಬೆಳಗಾಮಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿ ಅವ್ರದ್ದು ಇದು. ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಇದೆಲ್ಲ ಮೀಟಿಂಗ್ ಮಾಡಿದ್ದೀನಿ. ಅದರದೆಲ್ಲ ಡೀಟೇಲ್ ಆಗಿ ನಾಳೆ ಮೀಟಿಂಗ್ ಇದೆ ಸಾಯಂಕಾಲ. ಅದಾದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಸರ್ ಆಗಿದ್ರೆ? ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತಾ ಸರ್ ಆಗಿದ್ರೆ? ನಾನು ಚೀಫ್ ಮಿನಿಸ್ಟರ್ ಅಲ್ಲ, ನಾನು ಡೆಪ್ಟಿ CM, ಬಟ್ ಪಾರ್ಟಿ ಪ್ರೆಸಿಡೆಂಟು. ಇನ್ನು ಸದ್ಯಕ್ಕೆ ಚರ್ಚೆ ಇಲ್ಲ, ಅವಶ್ಯಕತೆನೂ ಇಲ್ಲ. ಅಸೆಂಬ್ಲಿ ಇದೆ, ಅಸೆಂಬ್ಲಿ ಮುಗಿಬೇಕು. ಯಾವುದು ವೇಕೆನ್ಸಿ ಇಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ. ಅದಕ್ಕೆ ಈಗೆಲ್ಲ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ಯಾವ ಸ್ಥಾನನೂ ಖಾಲಿ ಇಲ್ಲ, ಯಾವ ಸ್ಥಾನನೂ ಖಾಲಿ ಅಲ್ಲ ಸರ್. ನಿಮ್ಮ ಮೂಲಕ ಎಲ್ಲ ರಿಪೋರ್ಟ್ ತರಿಸ್ಕೊಡ್ತಾ ಇದಾರಲ್ಲ ಸರ್ ಪಾರ್ಟಿ ಪ್ರೆಸಿಡೆಂಟ್. ನಾನೇನಿಲ್ಲ, ಅವರು ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ ನಮ್ಮ ಪಾರ್ಟಿಗೆ. ನಾನೇನು ಹೇಳಬೇಕಾಗಿಲ್ಲ. ಯಾರ ಮಂತ್ರಿ ಎಲ್ಲೋದ್ರು, ಎಲ್ಲಿ ಬಿಟ್ರು, ಏನು ಎತ್ತ, ಕಾಂಗ್ರೆಸ್ ಆಫೀಸ್ಗೆ ಹೋದ್ರ, ಕಾಂಗ್ರೆಸ್ ಆಫೀಸ್ ಕಟ್ಟಿದ್ರ, ಜನ ಮೀಟ್ ಮಾಡಿದ್ರ, ಅವ್ರ ಕಾರ್ಯಕ್ರಮ ಏನು ಮಾಡ್ತಾರೆ ಅಂತ ಅವ್ರದ್ದು ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ ನಮ್ಮ ಪಾರ್ಟಿಲಿ. ಅದನ್ನು ಅವ್ರು ಮಾಡ್ತಾ ಇರ್ತಾರೆ.